ಮಹಿಳಾ ಮೀಸಲಾತಿ ಬಗ್ಗೆ ನಮ್ಮ ಪ್ರಾಮಾಣಿಕ ಹಕ್ಕನ್ನ ಕೇಳಲಿಕ್ಕೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ಭಾಜಪದಿಂದ ಯಾವ್ಯಾವ ವಿಧದಲ್ಲಿ ಅನ್ಯಾಯ ಆಗಿದೆ. 2023 ಪಾರ್ಲಿಮೆಂಟಲ್ಲಿ ಪಾಸ್ ಆಗಿರೋ ಬಿಲ್ನ ಕಣ್ಣು ಮುಚ್ಚಾಲೆ ಆಟ ಆಡಿ ಹಾಗೆ ಈಗ ಮತ್ತೆ ಸೆನ್ಸಸ್ಗಿಂತ ಮುಂಚೆನೇ 5 ರಾಜ್ಯಗಳ ಚುನಾವಣೆ ಇದ್ರೂ ಸಹಿತ ಅದನ್ನೆಲ್ಲ ಧಿಕ್ಕರಿಸಿ ಅದಕ್ಕೋಸ್ಕರ ಸ್ಪೆಷಲ್ ಸೆಷನ್ ಕರೆದು ಆ ನಾಟಕವನ್ನು ಪ್ರತಿಯೊಂದು ನಿಮ್ಮ ಮುಂದೆ ಇವತ್ತಿಲ್ಲಿ ಬಿಚ್ಚಿಡ್ಲಿಕ್ಕೆ, ಈ ಘೋರ ಸತ್ಯವನ್ನು ನಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸ್ಪೋಕ್ಸ್ ಪರ್ಸನ್ ಅವರಾದಂಥ ಕುಸುಮಾ ಮೇಡಮ್ ಅವರಿಗೆ ಆಗಮಿಸಿದ್ದಾರೆ. ಕೈಗಾರಿಕೆಗಳ ಬೀಡು ಅಂತಾನೆ ಹೆಸರಾಗಿರುವಂಥ ತುಮಕೂರು ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೆರೆದಿರುವಂತಹ ಕೆಪಿಸಿಸಿ ಉಪಾಧ್ಯಕ್ಷರು ಮುರಳೀಧರ್ ಹಾಲಪ್ಪ ಸರ್ ಅವರಿಗೆ, ಇಕ್ಬಾಲ್ ಅಣ್ಣ ಅವರಿದ್ದಾರೆ, ಡಾಕ್ಟರ್ ವನಿತಾ ನರೇಂದ್ರ ಅವರಿದ್ದಾರೆ, ಶುಭಾ ವೇಣುಗೋಪಾಲ್ ಅವರಿದ್ದಾರೆ, ಸುಜಾತ ಅವರಿದ್ದಾರೆ, ಸುಕನ್ಯಾ ಅವರಿದ್ದಾರೆ, ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಈ ಜಿಲ್ಲೆಯ ಮುಖಂಡರಿಗೆಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ 2 ಅಂಶಗಳು. ಮೊದಲನೇದು, ಏನು ಮಹಿಳಾ ಮೀಸಲಾತಿ 2023ರಲ್ಲಿ ಅಂಗೀಕಾರ ಆಗಿದೆ ಅದನ್ನ ತಕ್ಷಣವೇ ಜಾರಿಗೊಳಿಸಬೇಕು ಅನ್ನೋ ಒತ್ತಾಯ, ಹಾಗೆ ಈ ಭಾರತೀಯ ಜನತಾ ಪಕ್ಷ ಅಂತ ಹೆಸರಿಟ್ಕೊಂಡಿರುವಂತ ಭಾರತೀಯ ಜನವಿರೋಧಿ ಪಕ್ಷ ಅಂತ ಕರೆಸ್ಕೊಳ್ತಾ ಇರುವಂತ ಬಿಜೆಪಿಯವರ ಒಂದು ಸುಳ್ಳು ಪ್ರಚಾರ ಏನು, ಈ ಮಹಿಳಾ ಮೀಸಲಾತಿ ಬಿಲ್ ತಡೆಗಟ್ಟುವುದಕ್ಕೆ ಕಾಂಗ್ರೆಸ್ ಪಕ್ಷನೇ ಮುಖ್ಯ ಕಾರಣ ಅಂತ ಹೇಳಿ ಇಡೀ ದೇಶದಾದ್ಯಂತ ಒಂದು ಚುನಾವಣೆಗಳ ಗೆಲ್ಲೋದಕ್ಕೋಸ್ಕರ ಸುಳ್ಳು ಮಾಹಿತಿಯನ್ನ, ಸುಳ್ಳು ಪ್ರಚಾರವನ್ನ ಮಾಡ್ತಾ ಇರುವಂತ ಬಿಜೆಪಿ ಪಕ್ಷದ ವಿರುದ್ಧ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಮಹಿಳೆಯರ ಪರವಾಗಿ ಸ್ವಾತಂತ್ರ್ಯ ವಂದನಾಗಿಯೂ ಕೂಡ ಮಹಿಳೆಯರ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆ, ಹಲವಾರು ಯೋಜನೆಗಳನ್ನ ಮಹಿಳೆಯರಿಗೆ ನೀಡ್ತಾ ಇದೆ ಅನ್ನೋ ವಿಚಾರವನ್ನ ಜನಸಾಮಾನ್ಯರ ಮುಂದೆ, ತುಮಕೂರಿನ ಜನಗಳ ಮುಂದೆ ನಿಮ್ಮ ಮೂಲಕ ಇಡಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ. ಇವತ್ತು 2023 ಸೆಪ್ಟೆಂಬರ್ನಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಯಾರು ಕೂಡ ವಿರೋಧಿಸದೆ, ಆಪೋಸಿಷನ್ ಅಲ್ಲಿ ಇರೋರು ಕಾಂಗ್ರೆಸ್ ಪಕ್ಷನೂ ಕೂಡ, ಎಲ್ಲಾ ಪಕ್ಷದವರು ಕೂಡ ಒಮ್ಮತದಿಂದ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಸಹಾಯವನ್ನ ಮಾಡಿ 2023ರಲ್ಲೇ ಜಾರಿಯಾಗಿರುವಂತಹ ಮಹಿಳಾ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರದೇ ಇರುವಂತಹ ಬಿಜೆಪಿ ಪಕ್ಷ ಇವತ್ತು ಇದ್ದಕ್ಕಿದ್ದಂಗೆ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಒಂದು ಸ್ಪೆಷಲ್ ಪಾರ್ಲಿಮೆಂಟರಿ ಸೆಷನ್ ಅನ್ನ ಕರೆದು ಕಳೆದ ತಿಂಗಳಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸ್ತೀವಿ, ಮಹಿಳೆಯರ ಭುಜದ ಮೇಲೆ ಗನ್ನನ್ನ ಇಟ್ಟು ಡಿಲಿಮಿಟೇಷನ್, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುವಂತಹ ಡಿಲಿಮಿಟೇಷನ್ ಅನ್ನ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಮಹಿಳೆಯರ ಭುಜದ ಮೇಲೆ ಬಂದೂಕನ್ನ ಚಲಾಯಿಸುವಂತ ಕೆಲಸವನ್ನ ಇವತ್ತು ಮಾಡಿತು. ಆ ಒಂದು ಪ್ರಯತ್ನದಲ್ಲಿ ಸೋತಂತ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದಿಂದಲೇ ಈ ಒಂದು ಮಹಿಳಾ ಮೀಸಲಾತಿ ಜಾರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಪಪ್ರಚಾರವನ್ನ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಎಲ್ಲರ ಮುಂದೆ, ಜನಗಳ ಮುಂದೆ ಕೈ ಮುಗಿದು ನಮ್ಮನ್ನ ನಿಮ್ಮನ್ನೆಲ್ಲರನ್ನೂ ಕೂಡ ಕ್ಷಮೆ ಕೇಳ್ತೀವಿ ಅಂತ ಹೇಳಿ ಬಂದು ನಾಟಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಗ್ಗೆ, ಅವರ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಬಿಜೆಪಿ ನಿಜವಾಗ್ಲೂ ಕೂಡ ಕೊಟ್ಟಿಲ್ಲ. ಅವರಿಂದ ನಾವೇನು ಅಪೇಕ್ಷೆ ಕೂಡ ಮಾಡಂಗಿಲ್ಲ. ನಮ್ಮ ಪಕ್ಷವನ್ನ ಮತ್ತೆ ಈ ದೇಶವನ್ನ ಪ್ರಧಾನಮಂತ್ರಿಯಾಗಿ ಉಕ್ಕಿನ ಮಹಿಳೆಯಂತೆ ಖ್ಯಾತರಾಗಿದ್ದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮುನ್ನಡೆಸಿದ್ದಾರೆ. ಬಿಜೆಪಿ ಅವರಿಗೆ ದಮ್ಮಿದ್ರೆ ಅವರು ಕೂಡ ಮೋದಿ ಅವರಿಗೆ ರಾಜೀನಾಮೆ ಕೊಡಿಸಿ ಯಾವ್ದಾದ್ರು ಒಂದು ಮಹಿಳೆಗೆ ಪ್ರಧಾನಿ ಮಾಡಿ ತೋರಿಸಿ, ಆವಾಗ ನಾನು ಯುವ ಮಹಿಳೆಯರ ಬಗ್ಗೆ ಏನು ಕಾಳಜಿ ಇದೆ ಅದನ್ನ ಒಪ್ಕೊಳ್ತೇನೆ. ಸುಖ ಸುಮ್ಮನೆ
ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನ ಹೆಸರನ್ನ ಬದಲಾಯಿಸಿಕೊಂಡು ಮಹಿಳೆಯರ ಬಗ್ಗೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲೇ ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಸೂದೆಯನ್ನ ತಂದುಕೊಟ್ಟಿದ್ದನ್ನ ಅವರು ಜ್ಞಾಪಿಸ್ಕೊಳ್ಳಿ. ಏನ್ ಪಂಚರಾಜ್ಯಗಳ ಚುನಾವಣೆ ಇತ್ತು, ಅದರಲ್ಲಿ ಗೆಲುವನ್ನ ಸಾಧಿಸಲಿಕ್ಕೆ ಮಹಿಳೆಯರ ಮತಗಳನ್ನು ಪಡ್ಕೊಳ್ಳಲು ಸುಳ್ಳು ಅಪಪ್ರಚಾರವನ್ನು ಮಾಡಿ ಸಂಸತ್ತಿನಲ್ಲಿ ಆ ಮಸೂದೆಯನ್ನು ವಿಫಲಗೊಳಿಸಿಕೊಂಡು ಸೋತಿದಂತಹ ಬಿಜೆಪಿಯವರು ನಮಗೆ ಬುದ್ಧಿ ಹೇಳುವಂತ ಅವಶ್ಯಕತೆ ಇಲ್ಲ.